ಹನ್ನೆರಡ ನಿತ್ಯಾನಾಂಚ ಅಕರಣಂ ಅಭಾವ. ಹಿಂದಿನ ವಿಷಯ ಕಟ್ ಮಾಡ್ತಾರೆ. ನಿತ್ಯ ಕರ್ಮವನ್ನು ಮಾಡದೆ ಹೋದ್ರೆ ಪ್ರತ್ಯವಾಯ ಬರುತ್ತೆ ಅಂತ ಅವ್ನು ಹೇಳ್ದ. ಪ್ರತ್ಯವಾಯ ಅಂದ್ರೆ ಪಾಪ. ಮಾಡದೆ ಹೋದ್ರೆ ಪಾಪ ಬರುತ್ತೆ ಅಂದ್ರೆ ಇದು ಹೊಂದಲ್ಲ, ತಪ್ಪು. ಸಂಧ್ಯಾವನ್ನೇ ಮಾಡದೆ ಹೋದ್ರೆ ಪಾಪ ಬರುತ್ತೆ ಅನ್ನೋ ತಪ್ಪು. ವೇದಾಧ್ಯಯನ ಮಾಡದೆ ಹೋದ್ರೆ ಪಾಪ ಬರುತ್ತೆ ಅನ್ನೋ ತಪ್ಪು. ಯಾವತ್ತೂ ಅಷ್ಟೇ ಮಾಡದೇ ಇರೋದು ಅಭಾವ. ಅಭಾವದಿಂದ ಭಾವೋತ್ಪತ್ತಿ ಆಗುತ್ತೆ ಅಂದ್ರೆ ಅದು ಎಲ್ಲಾ ಪ್ರಮಾಣಕ್ಕೂ ವಿರುದ್ಧ, ಅನುಭವಕ್ಕೂ ವಿರುದ್ಧ. ಅಷ್ಟೇ ಅಲ್ಲ, ಮಾಡದೇ ಇರೋದು ತುಂಬಾ ಇದೆ. ನಾವು ಗೋದಾನ ಮಾಡಿಲ್ಲ, ಹೆಣ್ಣುದಾನ ಮಾಡಿಲ್ಲ, ಸೇತು ಸ್ನಾನ ಮಾಡಿಲ್ಲ, ಅದಕ್ಕೆಲ್ಲ ಪಾಪ ಬರಬೇಕು ಅಂತ ಆಗ್ಬಿಡುತ್ತೆ. ಮಾಡಿದ್ರಿಂದ ಪುಣ್ಯ, ಮಾಡದೇ ಇರೋದ್ರಿಂದ ಮಾಡಿದ್ರೆ ಪುಣ್ಯ ಪುಣ್ಯ ಪ್ರಾಪ್ತಿ ಇಲ್ಲ, ಅಷ್ಟೇ ಪಾಪ ಬರ್ತದೆ. ನೀನು ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ಊಟ ಮಾಡಿದ್ರೆ ಹೊಟ್ಟೆ ತುಂಬ ಹಸಿಯಾಗಿರುತ್ತೆ ಅಷ್ಟೇ. ಅದು ಇನ್ನೊಂದು ಫಲ ಆಗುತ್ತೆ ಅಂತ ಹೇಳ್ಬೇಡ. ಒಂದೇ ಫಲ ಹೊರಡು, ಅದು ವಿರುದ್ಧವಾದ ಹೇಳ್ಬೇಡಾಗಲ್ಲಪ್ಪ. ಮಾಡಿದ ಪುಣ್ಯ ಅನ್ನೋ, ಮಾಡದೆ ಹೋದ ಪಾಪ ಅನ್ಬೇಡ. ಮಾಡಿದ ಪುಣ್ಯ ಇಲ್ಲ ಅನ್ನೋ, ಫಲ ಇಲ್ಲ ಅನ್ನೋ ಅಷ್ಟೇ. ಪ್ರತ್ಯವಾಯ ಅನುಪಪತ್ತಿರಿತ್ಯತಃ ಪೂರ್ವೋಪಚಿತ ದುರಿತೇಭ್ಯಃ ಪ್ರಾಪ್ಯಮಾನಾಯಾಃ ಪ್ರತ್ಯವಾಯ ಕ್ರಿಯಾಯಾಃ ನಿತ್ಯಾಕರಣಂ ಲಕ್ಷಣಂ ಇತಿ ಅಕುರ್ವನ್ ವಿಹಿತಂ ಕರ್ಮ ಇತಿ ಚತುರ್ನಾನುಪತ್ತಿಃ. ನಿತ್ಯ ಕರ್ಮವನ್ನು ಮಾಡದೇ ಇರೋದು ಅಭಾವ ಆದ್ರಿಂದ ಅದನ್ನ ಪ್ರತ್ಯವಾಯ ಅಂದ್ರೆ ದೋಷ, ಪಾಪ. ಅದು ಉಂಟಾಗುವುದು ಹೊಂದಲ್ಲ ಅಂದ್ರೆ ಯುಕ್ತಿಗೆ ಹೊಂದಲ್ಲ, ಅನುಭವಕ್ಕೆ ಹೊಂದಲ್ಲ. ಇದೆ ಶಾಸ್ತ್ರವಾಕ್ಯ ಏನು ಆಮೇಲೆ ಶಾಸ್ತ್ರವಾಕ್ಯ ಮಾಡದೆ ಹೋದ್ರು ಅಕರಣೆ ಪ್ರತ್ಯವಾಯ ಇದೆಯಲ್ಲ. ಗೌತಮರು ವೈಶ್ಯದೇವಾದಿಗಳು ಮಾಡದೆ ಹೋದ್ರೆ ಕ್ರಿಮಿಯಾಗಿ ಹುಡ್ತಾರೆ ಅಂತ ಹೇಳಿದಾರಲ್ಲ ಅಂತ. ಆ ವಾಕ್ಯಗಳ ಅರ್ಥ ಹೇಗೆ ಮಾಡೋದು ಆಮೇಲೆ. ಒಂದು ಯುಕ್ತಿ ಅನುಭವ ನೋಡ್ಕೊಂಡು ಮಾಡದೇ ಇರೋದು ಕ್ರಿಯಾ ಅಭಾವ ಆದಲ್ಲ, ಅಭಾವದಿಂದ ಏನು ಉತ್ಪತ್ತಿ ಆಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಪೂರ್ವ ಉಪಚಿತ, ಪೂರ್ವ ಅಂದ್ರೆ ಪೂರ್ವಸ್ಮಿನ್ ಜನ್ಮನಿ, ಉಪಚಿತ ಅಂದ್ರೆ ಕಲೆಕ್ಟ್ ಆದ, ಕೂಡಿ ಹಾಕಿದ್ದಾದ ದುರಿತ ಪಾಪಗಳಿಂದ ಅವಾಗ ಇವಾಗ ಮಾಡದೆ ಹೋದ್ರೆ ಪ್ರಾಪ್ಯಮಾನ ಬಂದು ಒದಗಬಹುದಾದ ಪ್ರತ್ಯವಾಯ ಪಾಪಕ್ರಿಯೆಯಿಂದ ಇವಾಗ ಏನಾಗುತ್ತೆ? ನೀವು ಸಂಧ್ಯಾವನ್ನೇ ಮಾಡಿದ್ರೆ, ವೇದಾಧ್ಯಯನ ಮಾಡಿದ್ರೆ, ದೇವ ಪೂಜೆ ಮಾಡಿದ್ರೆ, ಹಿಂದಿನ ಮಾಡಿದ್ರೆ ಅದು ಪಾಪ ಬರೋಕ್ ಅವಕಾಶ ಆಗಲ್ಲ. ಅದಕ್ಕೆ ಒಂದು ಮುಚ್ಚುವಾಯ್ದಂಗೆ ಆಗುತ್ತೆ. ಮುಚ್ಚುವಾಯ್ದು ಬಿಟ್ರೆ ಬರೋಕ್ಕಾಗಲ್ವಾ? ಈಗ ಮಾಡುವ ನಿತ್ಯ ಕರ್ಮಗಳು ಹಿಂದಿನ ಜನ್ಮ ಮಾಡಿದಾಗ ಪಾಪ ಕರ್ಮಗಳು ಎದ್ಗೊಳಕ್ಕೆ, ತಲೆ ಎದ್ಗೊಳಕ್ಕೆ ಅವಕಾಶ ಆಗಲ್ಲ. ಪ್ರತ್ಯೇಕ ಅದು ನಿತ್ಯ ಅಕರಣಂ ಲಕ್ಷಣ. ನಿತ್ಯ ಕರ್ಮ ಮಾಡದೇ ಇರೋದು ಅದಕ್ಕೆ ಗುರುತು. ಯಾವುದು ಗುರುತು? ಪ್ರತ್ಯವಾಯ ತೋರ್ಕೊಳ್ಳೋದಕ್ಕೆ ಲಕ್ಷಣ ಅಂದ್ರೆ ಇಂಡಿಕೇಶನ್. ಲಕ್ಷಣ ಶಬ್ದಕ್ಕೆ ಇಂಡಿಕೇಶನ್ ಅಂತ ಗುರುತು. ಆದ್ರಿಂದ ಮಾಡದೇ ಇದ್ರಿಂದ ಬಂತು ಅಂತಿದ್ದಾರೆ. ಮಾಡದೇ ಇದ್ರಿಂದ ಯಾವ್ದು ಬಂತೋ ಅದು ಬಂತು, ಮಾಡದೇ ಇದ್ದದ್ರಿಂದ ಬಂದಿಲ್ಲ. ನೀನು ಈಗ ನಿತ್ಯ ಕರ್ಮ ಮಾಡದೇ ಇದ್ದದ್ರಿಂದ ಜನ್ಮಾಂತರ ಮಾಡಿದಾಗ ಪಾಪ ಫಲ ಕೊಡೋಕೆ ಅವಕಾಶ ಮಾಡಿಕೊಡ್ತು, ಫಲ ಕೊಡೋಕೆ ಅವಕಾಶ ಸಿಕ್ತು. ಅದನ್ನೇ ಮಾಡದೇ ಇದ್ರಿಂದ ಬಂತು ಅಂತ ಹೇಳಿ ಲಕ್ಷಣ. ಲಕ್ಷಣಾರ್ಥ ಏನು? ಲಕ್ಷಣಾರ್ಥ ಅಂದ್ರೆ ಅದು ಗುರುತು ಅಂತ. ನೀ ಮಾಡ್ಲಿಲ್ವಲ್ಲ, ಅಪ್ಪ ಇದ್ದಿದ್ದೆ ಹೊಡೆಕಾಗ್ತಿರ್ಲಿಲ್ಲ ಅಂತ. ಅಪ್ಪ ಹೊಡೆದು ಬಿಟ್ಟ, ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ಹೊಡೆದ್ಬಿಟ್ಟ. ಅವನ ಅಪ್ಪ ಅಲ್ಲಿದ್ದೆ ಹೊಡೆತಿರ್ಲಿಲ್ಲ ಅಂದ್ರೆ ಅಪ್ಪ ಇದ್ದ ಹೊಡೆಯಕ್ ಆಗಲ್ಲ. ಯಾಕೆಂದ್ರೆ ಅಪ್ಪ ಇದ್ದ ಹೊಡೆದ ಧೈರ್ಯ ಬರಲ್ಲ. ಹಾಗೆ ನಿತ್ಯಕರ್ಮ ಇದ್ದಿದ್ರೆ ಅದು ಬರ್ತಿರ್ಲಿಲ್ಲ. ನಿತ್ಯಕರ್ಮ ಇಲ್ಲದ್ರಿಂದ ಅದು ಬರೋಕ್ ಅವಕಾಶ ಆಯ್ತು. ಅದು ನಿತ್ಯಕರ್ಮ ಇಲ್ಲದ್ರಿಂದಲೇ ಬಂತು ಅಂತ, ಅದನ್ನೇ ಹುಟ್ಟು ಅಂತ ಅನ್ಕೊಂಡ್ಬಿಡ್ತಾನೆ. ಮಾಡಿದ್ರಿಂದ
ಆ ಮಾಡದೇ ಇದ್ದ ಇದು ಅದು ಗುರುತಾದ್ರಿಂದ ಮನುಸ್ಮೃತಿಯಲ್ಲಿ ಕುರ್ವನ್ ವಿಹಿತಂ ಕರ್ಮ ನಿಂದಿತಂಚ ಸಮಾಚರಂ ಪ್ರಸಕ್ತಶ್ಚೇಂದ್ರಿಯಾರ್ಥೇಭ್ಯ ನರಃ ಪತನ ಮುಚ್ಚತಿ ಅನ್ನೋ ಶತ್ರು ಇದೆಯಲ್ಲ ಶತ್ರು ಪ್ರತ್ಯಯ ಹೊಂದಲ್ಲ ಅಂತ ಏನಿಲ್ಲ ಅದು ಹೊಂದತ್ತೆ ಅದು ಈ ಅರ್ಥದಲ್ಲಿ ಹೊಂದತ್ತೆ ಅಂತ ಶತ್ರು ನ ಅನುಪಪತ್ತಿ ಅನುಪಪತ್ತಿ ರೀತಿ ನಾ ಅಂತ ಹೊಂದಲ್ಲ ಅಂತೇನಿಲ್ಲ ಇವು ಮನುಸ್ಮೃತಿಕಾರರು ಹೇಳ್ಬಿಟ್ಟಿದಾರಲ್ಲ ಅಕುರ್ವನ್ ವಿಹಿತಂ ಕರ್ಮ ನರಃ ಪತನ ಮುಚ್ಚತಿ ನಿಂದಿತಂಚ ಸಮಾಚರಂ ನರಃ ಪತನ ಮುಚ್ಚತಿ ಪ್ರಸಕ್ತಶ್ಚ ಇಂದ್ರಿಯಾರ್ಥೇಭ್ಯ ನರ ಪತನ ಮುಚ್ಚತಿ ಅಂತ ಕೊನೆ ಪಾಠ ನರ ಪತಿತನಾಗುವುದಕ್ಕೆ ಯೋಗ್ಯನಾಗ್ತಾನೆ ಅರ್ಹನಾಗ್ತಾನೆ ಅಂತ ಮಾಡದೆ ಹೋದು ಪತಿತನಾಗ್ತಾನೆ ಅಂತ ಹೆಂಗೆ ಹೇಳ್ಬಿಟ್ರು ಅಂದ್ರೆ ಮಾಡದೇ ಇದ್ದದ್ರಿಂದ ಜನ್ಮಾಂತರಲ್ಲಿ ಮಾಡಿದ ಪಾಪಕರ್ಮ ಫಲ ಪಡಕ್ಕೆ ಅವಕಾಶವಾಗುವುದರಿಂದ ಅವಳು ಪತಿತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾ ಅದು ಪಾಠ ಅಂತ ಹೇಳಿದೆ ನರ ಪತಿತ ಮುಚ್ಚತಿ ಪಾಠ ಇದೆ ಅದನ್ನು ನೋಡಿದೆ. ಪ್ರಾಯಶ್ಚಿತ್ತೀಯತೆ ನರಹ ಅಂತ ಒಂದು ಇನ್ನೊಂದು ಪಾಠವನ್ನು ನೋಡಿದ್ದೆ ಅದು ಸ್ವಾಮಿ ಕೊಟ್ಟಿದ್ದು. ಆದ್ರೆ ಏನೇ ಆಗಲಿ ಪ್ರಾಯಶ್ಚಿತ್ತೀಯತೆ ನರಹ ಅನ್ನೋದು ಕೂಡ ಹೊಂದಲ್ಲ. ಮಾಡದೇ ಇದಕ್ಕೆ ಇಂಥ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬರುತ್ತೆ ಬರೋದಿಲ್ಲ. ಅದರಿಂದ ಮನುಸ್ಮೃತಿಯಲ್ಲಿ ಶತಪ್ರತ್ಯಯ ಪ್ರಯೋಗ ಅದು ಶತ್ರು ಕುರ್ವನ್ ಅನ್ನೋದು ಆ ಶತ್ರು ಪ್ರತ್ಯಯ ಹೊಂದಲ್ಲ ಅಂತ ಏನಿಲ್ಲ ಅಂತ ಇದ್ದಾರೆ. ಶಾಂತಿ ಪರ್ವದ ರಾಜಧರ್ಮ ರಾರ ಇದೆಯಾ ಶಾಮ್ರ ಇದೆಯಾ ಹಾಗಿದೆಯಾ ನಿಮ್ಮಲ್ಲಿ ಶಾಮ್ರ ಹೌದಾ ರಾಜಧರ್ಮ ಅಂತ ಶಾಂತಿ ಪರ್ವ ರಾಜಧರ್ಮ ಅಂತ ಶಾಂತಿ ಪರ್ವ ದೊಡ್ಡದು ರಾಜಧರ್ಮ ಒಳಭಾಗ ಒಳಭಾಗ ಅನ್ಯಥಾ ಅಭಾವಾತ್ ಭಾವೋತ್ಪತ್ತಿರಿತಿ ಸರ್ವಪ್ರಮಾಣ ವ್ಯಾಕೋಪಃ ಹೀಗಲ್ಲದೆ ಹೀಗೆ ಅರ್ಥ ಮಾಡದೆ ಹೋದ್ರೆ ಅಭಾವದಿಂದ ಹುಟ್ಟತ್ತೆ ಅಂದ್ರೆ ಜಗತ್ತು ಇಲ್ಲದನ್ನ ಹುಟ್ಟುತ್ತ ಬಿಡುತ್ತೆ. ಇಲ್ಲದನ್ನ ಶೂನ್ಯದ ಜಗತ್ತು ಹುಟ್ಟುತ್ತೆ ಅಂತ ಅಲ್ಲಿಗೂ ಇದು ಅಪ್ಲೈ ಆಗುತ್ತೆ. ಶೂನ್ಯ ಮಾಡೋಕ್ಕೂ ಅವಕಾಶ ಆಗುತ್ತೆ. ಆಮೇಲೆ ಲೋಕದಲ್ಲೂ ಕೂಡ ದಪ್ಪನ ಆನೆ ಬಿದ್ದುಬಿಡ್ಬೋದು. ಇಲ್ಲದ್ದು ಸಮಾನವಾದಾಗ ಬೀಳಬಾರ್ದು ಅದಕ್ಕೆ ಏನೂ ಇದಿಲ್ಲ. ಏನಾದ್ರು ಆಗ್ಬೇಕಾದ್ರೆ ಏನೋ ಇರ್ಬೇಕು ಅಂತ ಇಟ್ಕೊಂಡ್ರೆ ಅವಾಗ ಇಲ್ಲದೆ ಹೋದ ಬರಲ್ಲ ಅಂತ ಒಪ್ಕೋಬಹುದು. ಇಲ್ಲದೆ ಹೋದು ಬರ್ಬೋದು ಅಂದ್ರೆ ಇದ್ದದ್ದು ಇಲ್ಲ ಅಂತ ಆಗ್ಬೋದು ಅಂತ ಆಗತ್ತೆ. ಬರ ಇಲ್ಲದ್ ಬರ್ಬೋದು ಅಂತ ಇದ್ದದ್ದಿಲ್ಲ ಅಂತ ಆಗೋದು ಇಲ್ಲದ್ ಬರ್ಬೋದು ಅನ್ನೋದು ನಾಸಕೋ ವಿದ್ಯತೆ ಭಾವ ಭಾವ ಇದು ಯುಕ್ತಿ ವಿರುದ್ಧ ಇದು. ಹಾಗಾದ್ರಿಂದ ಸರ್ವ ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಶ್ರುತಿ ಅನುಮಾನ ಎಲ್ಲ ಪ್ರಮಾಣವೂ ವಿರೋಧ ಆಗತ್ತೆ. ಯಾವ ಪ್ರಮಾಣಕ್ಕೂ ಒಪ್ಪಿಗೆ ಆಗೋಲ್ಲ. ಇವು ಎಲ್ಲಾ ಪ್ರಮಾಣವೂ ಕೋಪ ಮಾಡ್ಕೊಳ್ತವೆ, ಸಿಟ್ಟಾಗುತ್ತವೆ. ಯಾವ ಪ್ರಮಾಣವೂ ಹೊಂದೋದಿಲ್ಲ. ಅತಃ ಅಯತ್ನತಃ ಸ್ವಾತ್ಮನ್ಯ ಅವಸ್ಥಾನಂ ಇತ್ಯನುಪಪನ್ನಂ. ಅವನನ್ನಲ್ಲ ಏನೂ ಪ್ರಯತ್ನ ಮಾಡದೇನೆ ಅವನು ಪುಣ್ಯವನ್ನು ಮಾಡದೆ ಪಾಪವನ್ನು ಮಾಡದೆ ಇದ್ಬಿಟ್ಟು ನಿತ್ಯಕರ್ಮವನ್ನು ಮಾಡ್ತಾ ಇದ್ಬಿಟ್ಟು ಪ್ರತ್ಯಯ ಪರಿಹಾರಕ್ಕಾಗಿ ಪಾಪ ನಿತ್ಯ ಮಾಡ್ತಾ ಇದ್ದು ಆಮೇಲೆ ಇದು ಪ್ರಾರ್ಥಿಕರ್ಮ ಅನುಭವಿಸ್ತಾ ಇದ್ಬಿಟ್ರೆ ತಾನಿಗೆ ಮೋಕ್ಷ ಆಗುತ್ತೆ ಅಂತಲ್ಲ, ಅದಾಗೋದಿಲ್ಲ, ಅದು ಹೊಂದೋದಿಲ್ಲ. ಎಷ್ಟೋ ಮನಸಿಯ ಪ್ರೀತೆ ಶಬ್ದವಾಚ್ಯಾಯ ಕರ್ಮ ನಿಮಿತ್ತ ಕರ್ಮಾರಭ್ಯೇವ ಮೋಕ್ಷ ಇತಿ ನಮ್ದು ಕರ್ಮಭ್ಯೇವ ಮೋಕ್ಷ ಇತಿ ನಮ್ಗೆ ಕರ್ಮಾರಭ್ಯ ಅಂತ ಇದ್ಕೊಂಡು ಕರ್ಮಭ್ಯ ಏವ ಮೋಕ್ಷ ಅಂತಿತ್ತು. ಕರ್ಮಾರಭ್ಯ ಅದನ್ನು ಹೇಳಿದ್ದ. ತುಂಬಾ ಹೆಚ್ಚಿನ ಆನಂದ ಇರತಕ್ಕಂಥ ಸ್ವರ್ಗ ಇದೆಯಲ್ಲ ಅದನ್ನೇ ನೀವು ವೇದಾಂತ ಮೋಕ್ಷ ಅಂತ ಹೇಳೋದು. ಮೋಕ್ಷ ಏನೂ ಅಲ್ಲ. ಆ ಸ್ವರ್ಗ ಕರ್ಮದಿಂದ ಸಿಗೋದು. ಸೋಮಯಾಗದಿಂದ ಸ್ವರ್ಗ ಸಿಗುತ್ತೆ, ಕರ್ಮದಿಂದ ಸಿಗೋದು. ಅಂತ ಇದ್ದಾರೆ.
ಹೆಚ್ಚೋಕ್ತಂ ಪೂರ್ವಕ್ಕೆ ಹೇಳಿದ್ನ ಇದು ಪೂರ್ವಕ್ಕೆ ಹೇಳಿದ್ನಲ್ಲ, ಮಿಗಿಲಿದಷ್ಟು ಹೆಚ್ಚಿನ ಆನಂದ ರೂಪವಾಗಿರುವ ಸ್ವರ್ಗ ಶಬ್ದದಿಂದ ಕಳಿಸಿಕೊಂಡಂತಹ ಮೋಕ್ಷಕ್ಕೆ ಕರ್ಮ ಇದೆ. ಅಥವಾ ನ ಕರ್ಮಾರಬ್ಧೋ ಮೋಕ್ಷ, ಅದೊಂದು ಮೋಕ್ಷ ಕರ್ಮದಿಂದ ಆರಂಭವಾಗುತ್ತೆ, ಶುರುವಾಗುತ್ತೆ, ಉಂಟಾಗುತ್ತೆ ಅಂದ್ರೆ ತಪ್ಪು. ಅದು ಮೋಕ್ಷದ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ. ಮೋಕ್ಷವನ್ನು ಒಂದು ಫ್ರೂಟ್ ತರಹ ಸ್ವರ್ಗದಂತೆ ಏನೋ ಹೊಸದಾಗಿ ಹೊರಗಡೆಯಿಂದ ಪಡ್ಕೊಳ್ಳೋದು ಅಂದ್ಕೊಂಡಿದ್ದಾರೆ. ಅವಾಗ ಅದು ಆರಭ್ಯ ಅಂತ ಅನ್ಕೊಳ್ತಾರೆ. ಆದ್ರೆ ಅದ್ವೈತ ವೇದಾಂತ ಪ್ರಕಾರವಾಗಿ ಮೋಕ್ಷ ಅನ್ನೋದು ಬಿಡುಗಡೆ ಅಷ್ಟೇ. ಬಿಡುಗಡೆ ಆಗೋದು ಅವಿದ್ಯಾ ಕಾಮಕ್ರಮದಿಂದ. ಅದು ಮೂಲತಃ ಅವಿದ್ಯೆಯೇ ಎಲ್ಲಾ ಬಂಧನಕ್ಕೂ ಕಾರಣ. ಆ ಅವಿದ್ಯೆ ಜ್ಞಾನದಿಂದಲೇ ಹೋಗೋದು. ಜ್ಞಾನಕ್ಕೆ ವಿಚಾರವೇ ಬೇಕು. ವಿಚಾರಕ್ಕೆ ಸಾಧನ ವೇದಾಂತ ವಾಕ್ಯ. ವೇದಾಂತ ವಾಕ್ಯದಿಂದ ವಿಚಾರ ಮಾಡಿ ಗೊತ್ತು ಮಾಡಿಕೊಂಡು ಅಜ್ಞಾನ ಕಳ್ಕೊಂಡು ಮುಕ್ತನಾಗ್ತಾನೆ ಅಷ್ಟೇ ಹೊರತು ಮುಕ್ತಿಯಾಗಿ ಬೇರೆ ಏನು ಮುಕ್ತಿಗೆ ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ ಅಂತ ಸ್ವಾಮಿ ಹೇಳ್ತಾರೆ. ಸಾಧನ ಬೇಕಿಲ್ಲ, ಜ್ಞಾನ ಸಾಕಲ್ಲ. ವಿದ್ಯಾಸಹಿತಾನಾಂ ಕರ್ಮಣಾಂ ಉಚ್ಚಾರಂಭ ಸಾಮರ್ಥ್ಯ ಕೆಲಸ ಮಾಡ. ಕರ್ಮದಿಂದ ಉಂಟಾಗಲ್ವ ಮೋಕ್ಷ? ಕರ್ಮದೊಳಗೆ ಸೇರಿಕೊಂಡು ಉಪಾಸನೆಯಿಂದ ಉಂಟಾಗತ್ತೆ ಮಾಡ್ಬೋದಲ್ಲ. ಯಾಕೆಂದ್ರೆ ಬರೀ ಕರ್ಮಕ್ಕೆ ಏನ್ ಸಾಮರ್ಥ್ಯವೋ ಅದಕ್ಕೆ 10 ಟೈಮ್ 100 ಟೈಮ್ 1000 ಟೈಮ್ ಸಾಮರ್ಥ್ಯ ಉಪಾಸನೆಗಿದೆ. ಅದು ಇದು ಸೇರಿಬಿಟ್ರೆ ನಿತ್ಯವಾಗಿರೋದನ್ನು ಉಂಟು ಮಾಡಿಬಿಡುತ್ತೆ. ನಾವು ಕಲ್ಪಿಸ್ಕೊಂಡ್ಬೇಡ ಅಂತ. ಅದು ಕಲ್ಪನೆ. ಇದು ಹೇಗೆ ಅಂದ್ರೆ ಬರೀ ವಿಷಕ್ಕೂ ಬರೀ ಮೊಸರಿಗೂ ಕೆಟ್ಟ ಎಫೆಕ್ಟ್ ಇದೆ. ಬ್ಯಾಡ್ ಎಫೆಕ್ಟ್ ಅಂದ್ರೆ ಅದು ವಿಷದಿಂದ ಸಾಯ್ತೀವಿ, ಮೊಸರಿಂದ ಜ್ವರ ಬರುತ್ತೆ. ಆದ್ರೆ ವಿಷಕ್ಕೆ ಮಂತ್ರ ಸಂಯೋಗವಾದ್ರೆ, ಮೊಸರಿಗೆ ಗುಣ ಸಂಯೋಗವಾದ್ರೆ ತುಷ್ಟಿ ಪುಷ್ಟಿ ಕೊಟ್ಬಿಡುತ್ತೆ. ಅದನ್ನ ಕಾಲದಲ್ಲಿ ಹಾಗಿತ್ತು. ನಮ್ಗೆ ಅದು ಪ್ರಯೋಗ ಮಾಡಕ್ ಬರೋಲ್ಲ. ಆ ಮೊಸರಿಗೆ ಬೆಲ್ಲವನ್ನು ಸೇರಿಸ್ಕೊಂಡು ಹಾಕ್ಬಿಟ್ರೆ ಆ ಮೊಸರಿನ ದೋಷ ಹೋಗ್ಬಿಟ್ಟು ಜ್ವರ ಕಾರಣವಾಗುತ್ತೆ. ವಿಷಕ್ಕೂ ಕೂಡ ಮಂತ್ರ ಸಂಯೋಗವಾಗ್ಬಿಟ್ರೆ ಅದು ವಿಷತ್ವ ಹೋಗ್ಬಿಟ್ಟು ಪುಷ್ಟಿ ಕಾರಣವಾಗುತ್ತಂತೆ. ಅದೇ ರೀತಿ ಕೇವಲ ಕರ್ಮದಿಂದ ಅನಿತ್ಯವಾದ ಫಲ ಉಂಟಾಗುವುದಾದರೂ ಉಪಾಸನಾ ಸಹಿತವಾದಂತಹ ಕರ್ಮದಿಂದ ನಿತ್ಯವಾದ ಮೋಕ್ಷ ಉಂಟಾಗತ್ತೆ ಅಂತ ಈ ರೀತಿ ಒಪ್ಪಬಹುದಲ್ಲ ಅಂತ ಪೂರ್ವಪಕ್ಷಿ ಇದು ಮಾಡ್ತಾ ಇದ್ದಾನೆ, ಆಕ್ಷೇಪ ಮಾಡ್ತಾ ಇದ್ದಾನೆ. ಅದಕ್ಕೂ ಅಂತಾನೆ ನಾ ವಿರೋಧ. ವಿರೋಧ ಉಂಟಾಗತ್ತೆ ಅಂದ್ರೆ ಅನಿತ್ಯವಾಗಲ್ಲ. ನಿತ್ಯವಾದದ್ದಾದ್ರೆ ಅದು ಉಂಟಾಗಲ್ಲ. ಆ ಕಾನ್ಸೆಪ್ಟ್ ಚೇಂಜ್ ಮಾಡಕ್ಕಾಗಲ್ಲ ಅಂತ ಇದ್ದಾರೆ. ನಿತ್ಯಕ್ಕೂ ಉಂಟಾಗುವಿಕೆಗೂ ಸಂಬಂಧ ಇಲ್ಲ. ಉಂಟಾಗೋದು ನಿತ್ಯವಲ್ಲ, ನಿತ್ಯವಾದದ್ದು ಉಂಟಾಗಲ್ಲ. ಅದು ಕರ್ಮದಿಂದಲಾಗಲಿ ಉಪಾಸದಿಂದ ಯಾವುದಿಲ್ಲ ಉಂಟಾದ್ರೂ ಅದು ಅನಿತ್ಯವೇ. ನಿತ್ಯವಾದದ್ದೇ ಕರ್ಮೋಪಾಸನೆಯಿಂದ ಗೊತ್ತಾಗತ್ತೆ ಅಂದ್ರೆ ಕರ್ಮೋಪಾಸನೆ ಜ್ಞಾನ ಸಾಧನವೇ ಅಲ್ಲ, ಅದು ಕ್ರಿಯಾರೂಪ. ಪ್ರಮಾಣ ಜ್ಞಾನ ಸಾಧನವೇ ಹೊರತು ಕ್ರಿಯೆ ಜ್ಞಾನ ಸಾಧನ ಅಲ್ಲ. ನಿತ್ಯಂಚ ಆರಭ್ಯತೆ ಚ ಇದು ವಿರುದ್ಧ. ನಿತ್ಯವೂ ಆಗಿದೆ, ಉಂಟು ಆಗತ್ತೆ ಅಂತಂದ್ರೆ ಕತ್ತಲೆಯೂ ಇದೆ, ಭಾರಿ ಬೆಳಕು ಇದೆ ಅಂತ ಹೇಳಿದಾಗುತ್ತೆ. ಬೆಳಕು ಕತ್ತಲು ಹೇಗೆ ಸೇರಲ್ವೋ ನಿತ್ಯ ಉಂಟಾಗೋದು ಸೇರಲ್ಲ. ನಿತ್ಯತ್ವಕ್ಕೆ ಆರಂಭ ಇಲ್ಲ, ಆರಂಭಕ್ಕೆ ನಿತ್ಯತ್ವ ಇಲ್ಲ. ಅದು ಸಿದ್ಧವಾದಂತಹ ತೀರ್ಮಾನ. ಯದ್ ವಿನಿಷ್ಟಂ ತದೇವ ನೋತ್ಪದ್ಯತೆ ಇತಿ ಪ್ರಧ್ವಂಸಾಭಾವವತ್ ಮೋಕ್ಷ ಆರಭ್ಯ ಚೇತ್. ಇಲ್ಲಿ ಮೀಮಾಂಸಕರು ತಾರ್ಕಿಕರು ಒಂದು ಪಕ್ಷ ತಗೊಂಡಿದ್ದಾರೆ. ಅವ್ರು ಏನಂದ್ರೆ ಯಾವುದು ನಾಶವಾಗ್ಬಿಡುತ್ತೋ ಅದು ಪರ್ಮನೆಂಟ್, ಅದಿನ್ನು ಇದಾಗಲ್ಲ, ಉಂಟಾಗಲ್ಲ. ಪ್ರಧ್ವಂಸಾಭಾವ ಅಂತ ಗಡಿಗೆ ತಗೊಂಡು ದೊಡ್ಡ ಹೊಡೆದ್ಬಿಟ್ಟೆ ಎಷ್ಟು ದಿವಸ ಅದು ಹೊಡೆದಿರುತ್ತೆ ಹೇಳುವ. ಹಾಗೆ ಪ್ರಾಗಭಾವ ಇದೆಯಲ್ಲ ಅದು ಅನಾದಿ. ಗಡಿಗೆ ಉಂಟಾಯ್ತು ಎಷ್ಟು ದಿವಸದ ಹಿಂದಿನ ಇದು ಉಂಟಾಗಿಲ್ಲ ಅಂತ ಹೇಳುವ. ಈ ಗಡಿಗೆಗೆ ಈಗ ಉಂಟಾದ ಗಡಿಗೆಗೆ ಎಷ್ಟು ದಿವಸದಿಂದ ಇರ್ಲಿಲ್ಲ ಅಂತ ಕೇಳಿದ್ರೆ ಎಷ್ಟು ದಿವಸದಿಂದ ಹೋದು ಇರ್ಲಿಲ್ಲ ಅಂತ ಸಮಾನವ. ಅನಾದಿಯಾದ ಪ್ರಾಗಭಾವ ಶಾಂತವಾಗತ್ತೆ, ಸಾದಿಯಾದ ಪ್ರಧ್ವಂಸಾಭಾವ
ಅನಂತವಾಗುತ್ತೆ ಅಂತ ಅವರ ಒಂದು ವಾದ. ಮೀಮಾಂಸಕರು ಫಸ್ಟ್ ಇದು ತಾರ್ಕಿಕರು ಇದು ಮಾಡ್ತಾರೆ, ಇದನ್ನ ಭಾಷಿಕರು ಬೈತಾರೆ. ಅಲ್ಲಯ್ಯ ಅಭಾವ ಅಂತೀಯ, ಅಭಾವಕ್ಕೆ ಆದಿ ಅನಂತ ಹೆಣ್ಣೆಯ ಹೇಳ್ತೀಯ? ಅಭಾವ ಅನ್ನೋದು ಕಾನ್ಸೆಪ್ಟ್, ಅದನ್ನ ಅಭಾವ ವಸ್ತು ಅಲ್ಲ ಅದು. ಅದಕ್ಕೆ ಸುಮ್ಮನೆ ಒಂದು ಪ್ರಿಫಿಕ್ಸು ಸಫಿಕ್ಸು ಮಾಡಿಬಿಟ್ಟು ಗಡಿಗೆಯ ಅಭಾವ, ಗಡಿಗೆಯ ಪ್ರಾಗಭಾವ ಸೇರಿಬಿಟ್ಟು ಅದು ವಸ್ತು ಆಗಲ್ಲಪ್ಪ. ಗಡಿಗೆ ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತಾಭಾವ, 4 ಅಭಾವ ಹೇಳ್ತಾರೆ. ಪ್ರಾಗಭಾವ ಅಂದ್ರೆ ಹುಟ್ಟೋಕ್ ಮುಂಚೆ ಇಲ್ಲ ಅಂತ ಆಗಿರೋದು ಪ್ರಾಗಭಾವ. ಗಡಿಗೆ ಈಗ ಹುಟ್ಟು ಅಂತಂದ್ರೆ ಅನಾದಿ ಕಾಲದಲ್ಲಿ ಅದು ಹುಟ್ಟಿರ್ಲಿಲ್ಲ, ಈಗ ಹುಟ್ಟು. ಹಾಗಾಗಿ ಆ ಹುಟ್ಟಿನ ಗಡಿಗೆ ಕೋದನ್ನು ಒಡೆದು ಬಿಟ್ಟ ಅಂದ್ರೆ ಆ ಒಡೆದೋದ ಗಡಿಗೆ ಅನಂತ ಕಾಲದವರೆಗೂ ಇರುತ್ತೆ. ಪ್ರಾಗಭಾವ ಅನಾದಿಯಾಗಿ ಶಾಂತವಾಯಿತು, ಪ್ರಧ್ವಂಸಾಭಾವ ಸಾಧಿಯಾಗಿ ಅನಂತವಾಯಿತು. ಅನ್ಯೋನ್ಯಭಾವ ಅಂದ್ರೆ ಗಡಿಗೆಯಲ್ಲಿ ಬಟ್ಟೆ ಇಲ್ಲ, ಬಟ್ಟೆಯಲ್ಲಿ ಗಡಿಗೆ ಇಲ್ಲ, ಅದು ಅನ್ಯೋನ್ಯಭಾವ. ಅತ್ಯಂತಾಭಾವ ಅಂದ್ರೆ ಆಕಾಶ ಪುಷ್ಪ, ವಂದ್ಯಾಪುತ್ರ, ಶಶಿ ವಿಷಾಣ, ಬಂಜಮಗ, ಮರದ ಕೊಂಬು, ಆಕಾಶ, ಅದು ಅತ್ಯಂತ ಅಭಾವ. ಈಗ 4 ಅಭಾವ ಇದೆ ಅಂತ ತಾರ್ಕಿಕರು ಮಾಡ್ತಾರೆ. ಅದರಲ್ಲಿ ಪ್ರಾಗಭಾವ ಅನಾದಿಯಾಗೂ ಶಾಂತವಾಗುತ್ತೆ, ಪ್ರಧ್ವಂಸಾಭಾವ ಸಾದಿಯಾಗೂ ಅನಂತವಾಗುತ್ತೆ. ಅದಿಟ್ಕೊಂಬೇಡ ಅಂತ. ಮೋಕ್ಷ ಉಂಟಾದ್ರೂ ಅನಂತವಾಗತ್ತೆ ಪ್ರಧ್ವಂಸಾಭಾವದಂತೆ ಅಂತ. ಯದೇವ ಯದ್ವಿನಷ್ಟಂ, ಯಾವುದು ನಾಶವಾದದ್ದಾಗಿ ಆಗುತ್ತದೆಯೋ ಮತ್ತೆ ಅದೇ ಹುಟ್ಟೋದು ಅನ್ನೋದಿಲ್ಲ, ಇನ್ನೊಂದು ಹುಟ್ಟತ್ತೆ ಅಂತ ಆಗೋದ್ರಿಂದ ಹುಟ್ಟಿದ್ರೆ ಅವಾಗ ಅದು ಪ್ರಧ್ವಂಸಾಭಾವ ಅನಂತವಾಗುವ ಹಾಗೆ ಮೋಕ್ಷವು ನಿತ್ಯವಾದರೂ ಕೂಡ ಆರಭ್ಯವಾಗಿ ನಿತ್ಯವಾಗಿರಬಹುದಲ್ಲ ಅಂತ ಆಕ್ಷೇಪ. ಇದು ಸರಿಯಲ್ಲ, ಇದು ಹೊಂದಲ್ಲ. ಮೋಕ್ಷಸ್ಯ ಭಾವರೂಪತ್ವ, ಅಲ್ಲಿ ಪ್ರಧ್ವಂಸಾಭಾವ ಅಂದ್ರೆ ಮೋಕ್ಷ ಅಭಾವರೂಪ ಅಲ್ಲ. ಭಾವರೂಪವಾದ ಮೋಕ್ಷಕ್ಕೆ ಉಂಟಾಗುವಿಕೆ, ನಾಶವಾಗುವಿಕೆ ಇತ್ಯಾದಿಗಳು ಹೊಂದೋದಿಲ್ಲ. ನಿತ್ಯವಾಗಿರ್ತಕ್ಕಂಥದ್ದು, ನಿತ್ಯವಾಗಿರ್ತಕ್ಕಂತಹ ಮೋಕ್ಷಕ್ಕೆ ಆ ದೃಷ್ಟಾಂತ ಹೊಂದಲ್ಲ ಅಂತ. ಭಾವಕ್ಕೆ ಅಭಾವ ದೃಷ್ಟಾಂತ ಕೊಟ್ಟು ಅಭಾವದಂತೆ ಇದು ಆಗಲಿ ಹೇಳಕ್ ಬರೋಲ್ಲ. ಅದಕ್ಕೆ ಅದರದ್ದೇ ದೃಷ್ಟಾಂತ ಕೊಟ್ಟು ಭಾವವಾದ ವಸ್ತು ಹುಟ್ಟಿದ ಮೇಲೆ ಭಾವರೂಪವಾಗಿ ಇರೋದಕ್ಕೆ ಉದಾಹರಣೆ ಕೊಟ್ಟು. ಒಂದು ವಸ್ತು ಹುಟ್ಟತ್ತೆ, ಹುಟ್ಟಿದ ವಸ್ತು ಭಾವರೂಪ ಆಗುತ್ತೆ, ಭಾವರೂಪವಾದ ವಸ್ತು ಕಾನ್ಸ್ಟೆಂಟ್ ಆಗಿ ನಿರಂತರ ಎಂದೆಂದಿಗೂ ಇರುತ್ತೆ ಒಂದು ಉದಾಹರಣೆ. ಅವಾಗ ಅದರಂತೆ ನೋಡ್ಕೊಳ್ತೀನಿ. ಮೋಕ್ಷಕ್ಕೂ ಅಭಾವಕ್ಕೂ ದೃಷ್ಟಾಂತ ಹೊಂದಲ್ಲ ಅಂತ. ಪ್ರಧ್ವಂಸಾಭಾವೋಪಿ ಆರಭ್ಯತೆ ಇತಿ ಅಭಾವಸ್ಯ ವಿಶೇಷಾಭಾವಾತ್ ವಿಕಲ್ಪ ಮಾತ್ರಮೇತದು. ಪ್ರಧ್ವಂಸಾಭಾವವು ಆರಂಭ ಆಗತ್ತಲ್ಲ, ಅಭಾವ ಹೆಂಗ ಆರಂಭ ಆಗುತ್ತೆ? ಅಭಾವ ಆಗಿದ್ರೆ ಶುರು ಆಯ್ತು, ಒಡೀತು ಶುರು ಆಯ್ತಲ್ಲ. ಅಲ್ಲಪ್ಪ, ಭಾವವನ್ನು ಇಟ್ಕೊಂಡು ನೀವು ಅಭಾವವನ್ನು ಕಲ್ಪಿಸ್ತಾ ಇದೆಯಾ ಹೊರತು ಅಭಾವವನ್ನು ನೋಡಕ್ಕಾಗತ್ತೋ? ಗಡಿಗೆ ಬಿಟ್ಟು ಹೊಡೀತು ಹೇಳ್ತೀಯ, ಬರೀ ಗಡಿಗೆ ಗಡಿಗೆಯನ್ನು ಬಿಟ್ಬಿಟ್ಟು ಬರೀ ಪ್ರಾಗಭಾವ, ಬರೀ ಪ್ರಧ್ವಂಸಾಭಾವ, ಬರೀ ಅನ್ಯೋನ್ಯಭಾವ ಅದು ತೋರಿಸ್ತೀರೋ? ಏನೋ ಗಡಿಗೆ ಇಟ್ಕೊಂಡು ಗಡಿಗೆ ಬಟ್ಟೆ ಇಲ್ಲ ಅಂತೀಯ, ಬಟ್ಟೆ ಇಟ್ಕೊಂಡು ಬಟ್ಟೆಲಿ ಗಡಿಗೆ ಇಲ್ಲ ಅಂತೀಯ, ಗಡಿಗೆ ಇಟ್ಕೊಂಡು ಗಡಿಗೆ ಪ್ರಾಗಭಾವ ಇಲ್ಲ ಅಂತೀಯ, ಗಡಿಗೆ ಇಟ್ಕೊಂಡು ಗಡಿಗೆಗೆ ನೀನು 4 ವಿಶೇಷ ಕೊಡ್ತಿರೋದು. ಭಾವ ಗಡಿಗೆ ಹೋಲಿಸ್ಕೊಂಡು ಅಭಾವ ಕಲ್ಪಿಸ್ಕೊತಾ ಇದೆಯಾ ಹೊರತು ಅಭಾವ ವಸ್ತು ಇಲ್ಲೇ ಇಲ್ಲ. ಪ್ರಧ್ವಂಸಾಭಾವವು ಆರಂಭವಾಗುತ್ತೆ, ಆದ್ದರಿಂದ ಅಭಾವಸ್ಯ ಅವಿಶೇಷಾತ್, ಅಭಾವವು ಸಮಾನವಾದದ್ದಾದ್ರಿಂದ ಆರಂಭವಾಗುತ್ತೆ ಅನ್ನೋದು ಅಭಾವವಾದ್ದರಿಂದ ಅದೊಂದು ವಿಕಲ್ಪ ಬುದ್ಧಿ ಇದೆ. ಪ್ರಧ್ವಂಸಾಭಾವ ಆರಂಭವಾಗುತ್ತೆ ಅಂತ ಅಂತೀಯಲ್ಲ, ಆರಂಭವಾಗುತ್ತೆ ಅನ್ನೋದೇ ಒಂದು ವಿಕಲ್ಪ. ಆರಂಭವಾಗಿದ್ದು ಪ್ರಧ್ವಂಸ ಅಭಾವ ಅಲ್ಲ. ಹಾ, ಇಲ್ಲ ಅನ್ನೋದು ಆರಂಭವಾಗಲ್ಲ. ಹೊಂದಲ್ಲಪ್ಪ. ಅದು ಪ್ರಧ್ವಂಸಾಭಾವ ಆರಭ್ಯತೆಯಲ್ಲಿ ಗಡಿಗೆ ಇಟ್ಕೊಂಡ್ಬಿಟ್ಟು ಗಡಿಗೆ ಒಡೆದದ್ದನ್ನ ಇಟ್ಕೊಂಡು ಒಡೆದೋದು ಇಲ್ಲ ಅಂತ ಆಗಿದ್ದನ್ನು ಇದಕ್ಕೆ ಸೇರಿಸ್ಕೊಂಡು ಆರಂಭ ಆಯ್ತು ಅಂತ ಇದೆ. ಸಾಧ್ಯವೇ ಇಲ್ಲ, ಆಗಲ್ಲ. ಅದೇ ಪ್ರಧ್ವಂಸಾಭಾವವು ಕೂಡ ಆರಭ್ಯತೆ ಅಂತಂದ್ರೆ ಅಭಾವಕ್ಕೆ ವಿಶೇಷವೇ ಇಲ್ಲವಾದ್ರಿಂದ ಅದು ಹುಟ್ಕೊಳ್ಳುತ್ತೆ ಅನ್ನೋದು ಬುದ್ಧಿ ವಿಕಲ್ಪ ಅಂದ್ರೆ ಬರೀ ಆಗಿರ್ಬಹುದಲ್ಲ ಅನ್ನೋ ಕಲ್ಪನೆ. ಭಾವಪ್ರತಿಯೋಗಿ ಹಿ ಅಭಾವ. ಅಭಾವ ಭಾವ ಪ್ರತಿಯೋಗಿಯೇ ಹೊರತು ಅದನ್ನ ವಸ್ತು ಅಲ್ಲಪ್ಪ. ಭಾವ ಪ್ರತಿಯೋಗಿ ಆಗಿರೋದನ್ನ ಭಾವವನ್ನು ಇಟ್ಕೊಂಡು ಕಲ್ಪಿಸಬಹುದು. ಪ್ರತಿಯೋಗಿನೇ ಅಪೋಸಿಟ್ ಅಂದ್ರೆ
ಪ್ರತಿಯೋಗಿನ ವಿರುದ್ಧ ಅಂತ. ಭಾವಕ್ಕೆ ವಿರುದ್ಧವೇ ಹೊರತು ವಿರುದ್ಧ ಇದನ್ನು ವಸ್ತು ಅಲ್ವಾ. ಕತ್ತೆಗೆ ವಿರುದ್ಧ ಬೆಳಕು, ಬೆಳಕಿಗೆ ವಿರುದ್ಧ ಕತ್ಲೆ ಎರಡಲ್ಲಪ್ಪ. ಬೆಳಕು ಪದಾರ್ಥ, ಬೆಳಕಿದ್ದ ಕತ್ಲೆ ಅದಕ್ಕೆ ನಿಮ್ ಕಡೆ ಹೇಳ್ತೀವಿ ಹೊರತು ಎರಡು ಪದಾರ್ಥ ಅಲ್ಲ. ಅಭಾವವು ಭಾವವು ಎರಡು ಪದಾರ್ಥ ಆದರೆ ಎರಡಾಗಿ ವ್ಯವಹಾರ ಮಾಡಬೇಕಾಗುತ್ತೆ ಅದನ್ನ. ಭಾವಕ್ಕೆ ವಿರುದ್ಧವಾದದ್ದೇ ಅಲ್ವೇ ಅಭಾವ ಅನ್ನೋದು. ಯಥಾಹಿ ಅಭಿನ್ನೋಪಿ ಘಟ ಅಭಿನ್ನೋಪಿ ಭಾವ ಘಟಪಟಾದಿಭಿರ್ ವಿಶೇಷ್ಯತೆ ಭಿನ್ನ ಇವ ಘಟಭಾವ ಪಟಭಾವ ಇತಿ एवं निर्विशेषोपि अभावः क्रिया गुणयोगात् द्रव्यादिवत् विकल्प्यते. ಹೇಗೆ ಅಭಿನ್ನೋಪಿ ಅದು ಇರುವಿಕೆಯನ್ನು ಸಮಾನವಾದರು, ಗಡಿಗೆಯೂ ಇದೆ ಬಟ್ಟೆಯೂ ಇದೆ, ಇರುವಿಕೆಯನ್ನು ಎರಡಕ್ಕೂ ಸಮಾನವಾದರೂ ಕೂಡ ಗಡಿಗೆಯ ಇರುವಿಕೆ ಬಟ್ಟೆಯ ಇರುವಿಕೆ ಅಂತ ಹೇಳಿ ಹಾಗೆ ವಿಶೇಷ ಮಾಡ್ಕೊತೀವೋ. ಭಿನ್ನ ಇವ ಬೇರೆ ಬೇರೆಯೋನು ಹಾಗೆ, ಇರುವಿಕೆ ಅನ್ನೋದೇ ಬೇರೆ ಬೇರೆಯೋನು ಹಾಗೆ. ಗಡಿಗೆಯ ಇರುವಿಕೆ, ಬಟ್ಟೆಯ ಇರುವಿಕೆ, ಪುಸ್ತಕದ ಇರುವಿಕೆ ಅಂತ ಹೇಳಿ ಆ ಗಡಿಗೆಯ ಬಟ್ಟೆಯ ಪುಸ್ತಕ ಬೇರೆ ಆದ ಮಾತ್ರಕ್ಕೆ ಅಲ್ಲಿರುವ ಇರುವಿಕೆ ಅನ್ನೋದು ಬೇರೆ ಆಗಿದೋ ಹಾಗೆ ನಾವು ವ್ಯವಹಾರ ಮಾಡ್ತೀವೋ ಇವ. ಆ ರೀತಿ ಹೇಗೆ ಘಟಭಾವ ಪಟಭಾವ ಅಂತ ಹೇಳಿ ಇದೆಯೋ ಇದೇ ರೀತಿ ನಿರ್ವಿಶೇಷವಾಗಿದ್ದು ಅಭಾವ. ಅಭಾವದ ವಿಶೇಷ ಇಲ್ಲವಾದರೂ ಕೂಡ ಒಂದು ಒಡೆಯೋದನ ಕ್ರಿಯೆ, ಆಮೇಲೆ ಅದು ಉದ್ದವಲ್ಲ ದಪ್ಪವಲ್ಲ ಅಂತ ಗುಣದ ಕ್ರಿಯೆ, ಗುಣ ಸಂಬಂಧ. ಉದ್ದವಲ್ಲ ಅಂತ ಕೆಂಪಲ್ಲದ್ದಾದ ಒಡೆದ ಗಡಿಗೆ, ಉದ್ದವಲ್ಲದ್ದಾದ ಒಡೆಗೆ ಗಡಿಗೆ. ಏನು ಗುಣ ಕ್ರಿಯೆ ಜಾತಿ ಈ ರೀತಿ ದ್ರವ್ಯವನ್ನು ವಿಶೇಷಗೊಳಿಸುವ ಹಾಗೆ ಅಭಾವವನ್ನು ವಿಶೇಷಗೊಳಿಸ್ತಾ ಇದೀವಿ ಹೊರತು ಅಭಾವಕ್ಕೆ ವಿಶೇಷ ಬರೋಲ್ಲ. ಅಭಾವವನ್ನು ಸಮಾನ, ಅಭಾವವನ್ನು ಹೆಚ್ಚು ಕಮ್ಮಿ ಇಲ್ಲ. ನಿ ಅಭಾವ ಉತ್ಪಲಾಧಿಪತಿ ವಿಶೇಷಣ ಸಹಭಾವಿ. ಅಭಾವ ಅನ್ನೋದು ಯಾವಾಗಲೂ ಉತ್ಪಲ ಹಾಗೆ ಕನ್ನೈದಲೆ ಕೃಷ್ಣೋತ್ಪಲಂ ರಕ್ತೋತ್ಪಲಂ ಅಂತ ಹೇಳಿ ಅದಕ್ಕೆ ವಿಶೇಷ ಹೊಂದತ್ವ, ಅಭಾವಕ್ಕೆ ವಿಶೇಷ ಜೊತೆಯಲ್ಲಿರೋದು ಹೊಂದಲ್ಲ. ಅಭಾವ ಅಂದ್ರೆ ತುಚ್ಛ ನೈಸ್ವಾಭಾವ್ಯ, ಏನೂ ಇಲ್ಲದು. ಅದಕ್ಕೆ ಜಾತಿ ದ್ರವ್ಯ ಗುಣ ಕ್ರಿಯೆ ಸಂಬಂಧ ಏನೂ ಹೊಂದಲ್ಲ. ವಿಶೇಷಣವನ್ನು ಕೂಡ್ಕೊಂಡಿರುತ್ತೆ. ವಿಶೇಷಣವತ್ತೆ ಭಾವಯವಸ್ಯ. ಅಭಾವಕ್ಕೂ ವಿಶೇಷಣ ಇದ್ಬಿಟ್ರೆ ಅದು ಅಭಾವವೇ ಆಗಲ್ಲ, ಭಾವ ಆಗ್ಬಿಡುತ್ತೆ. ಅಭಾವ ಯಾಕಾಗುತ್ತೆ, ಭಾವವೇ ಆಗ್ಬಿಡುತ್ತೆ, ಅಭಾವಕ್ಕೆ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಅಭಾವ ಅನ್ನೋದು ಒಂದು ವಿಕಲ್ಪ ಮಾತ್ರ, ಒಂದು ಬುದ್ಧಿಯ ಕಲ್ಪನೆ, ವಸ್ತು ಅಲ್ಲ, ಶಬ್ದ ಮಾತ್ರ. ಅದು 11:15 ಆಯ್ತು. ನೀನ್ ಸಂಚಾರ ಹೋಗ್ಬೇಡ. ವಿದ್ಯಾಕರ್ಮ ವಿದ್ಯಾಕರ್ಮ ಕರ್ತೃ ನಿತ್ಯತ್ವ, ವಿದ್ಯಾಕರ್ಮ ಸಂತಾನ ಜನಿತ ಮೋಕ್ಷ ನಿತ್ಯತ್ವ ಸ್ವಾಮಿ. ವಿದ್ಯೆ ಮಾಡುವಾತನು ಯಾವಾಗಲೂ ಇರ್ತಾನೆ, ಕರ್ಮಾನುಷ್ಠಾನ ಮಾಡುವಾತನು ಯಾವಾಗಲೂ ಇರ್ತಾನೆ. ಜೀವೋ ನಿತ್ಯ ಹೇತುರಸ್ಯ ತ್ವನಿತ್ಯ. ಜೀವ ಜನ್ಮ ಜನ್ಮ ಅಂತ ಒಂದೇ. ಈ ಪುಣ್ಯ ಪಾಪ ಮಾಡೋ ಜೀವ ಸತ್ತೋಗ್ಬಿಟ್ಟು ಇಲ್ಲ ಆಗ್ಬಿಡ್ತಾನೆ ಅಂದ್ರೆ ಆ ಫಲ ಅನುಭವಿಸೋರು ಯಾರು? ಎಲ್ಲಾ ಜನ್ಮಕ್ಕೂ ಜೀವ ಒಂದೇ. ವಿದ್ಯಾ ಕರ್ತು ಕರ್ಮ ಕರ್ತು ಜೀವಸ್ಯ ನಿತ್ಯತ್ವ. ವಿದ್ಯಾಕರ್ಮ ಸಂತಾನ, ವಿದ್ಯಾ ಸಂತಾನ ಕರ್ಮ ಸಂತಾನ, ಅದನ್ನುಂಟಾಗಿರ್ತಕ್ಕಂತಹ ಫಲದಿಂದ ಮೋಕ್ಷ ಆಗತ್ತೆ. ಯಾಕೆ ಒಪ್ಕೊಳ್ಳೋಣ ನೀವು? ಕರ್ತು ನಿತ್ಯ ಇದ್ದಾನೆ. ಆ ಕರ್ತೃಗೆ ಕರ್ಮವೂ ಭಾವನೆಯೂ ಸಂತಾನ ಇರುತ್ತೆ, ಎಡಬಿಡದೇ ಇರುತ್ತೆ. ಅದರಿಂದ ಅದು ನಿತ್ಯವಾಗಿದ್ದರಿಂದ ನಿತ್ಯವಾದ ಕರ್ಮ ಉಪಾಸನೆಯಿಂದ ನಿತ್ಯವಾದ ಕರ್ತೃ ನಿತ್ಯವಾದ ಮೋಕ್ಷ ಆಯ್ತು ಮಾಡ್ಬಿಡಿ ಅಂತ ಇದೊಂದು ಕಲ್ಪನೆ. ಗಂಗಾ ಶ್ಲೋಕ ಕರ್ತೃತ್ವ ದುಃಖ ರೂಪತ್ವ ಅಲ್ಲಯ್ಯ. ಕರ್ಮ ಸಂತಾನ ವಿದ್ಯಾ ಸಂತಾನ ಅಂದ್ರೆ ಕ್ರಿಯೆ ಸಂತಾನ ಅಂದ್ರೆ ದುಃಖ ರೂಪ ಅಲ್ಲನಯ್ಯ. ಗಂಗಾ ಪ್ರವಾಹದಂತೆಯೇ ಕರ್ತೃತ್ವ ಯಾವಾಗ್ಲೂ ಇರುತ್ತೆ ಅಂತ ಜೀವನಿಗೆ ಅದು ಆಯಾಸ. ಭಾವನೆ ಯಾವಾಗ್ಲೂ ಇರುತ್ತೆ ಅಂದ್ರೆ ಅದು ಆಯಾಸ. ಜೀವ ಯಾವಾಗ್ಲೂ ಇರ್ತಾನೆ, ಅದು ಉಪಾಸನೆಯು ಕ್ರಿಯೆಯು ಯಾವಾಗ್ಲೂ ಇದು ಬಿಟ್ರೆ ಅದು ದುಃಖ ರೂಪ ಆಯಾಸ ಕ್ರಿಯೆ. ಅದ್ಯಾರಿಗೂ ಇಷ್ಟವಾಗತ್ತೆ? ಅಷ್ಟೇ ಅಲ್ಲ, ಕರ್ತೃತ್ವ ಉಪರಮೇಚ ಮೋಕ್ಷ ವಿಚ್ಛೇದ. ಅವ ಯಾವಾಗಲೂ ಕರ್ತೃತ್ವ ಬಿಟ್ಕೊಂಡ್ಬಿಟ್ಟ ಅಂದ್ರೆ ಮೋಕ್ಷ ಬಿಟ್ಟು ಹೋಗ್ಬಿಡುತ್ತೆ. ಅವನ ಮೋಕ್ಷ ಉಳ್ಕೋಸ್ಕರ ಕರ್ತೃತ್ವ ನಿತ್ಯ ಮಾಡ್ಕೋಬೇಕು. ಕರ್ತೃತ್ವ ನಿತ್ಯವಾಗಿ ಮೋಕ್ಷ, ಕರ್ತೃತ್ವ ನಿತ್ಯವಾಗಿದ್ದರೆ ದುಃಖ ರೂಪ ಆಗುತ್ತೆ, ಆಯಾಸವಾಗ್ತಾ ಇರುತ್ತೆ. ಆದ್ರಿಂದ ಆಯಾಸ ರೂಪವಾದ ಕರ್ತೃತ್ವ ನಿತ್ಯತ್ವದಿಂದ ಆಯಾಸವಾದ ಜ್ಞಾತೃತ್ವ ಅಥವಾ ಉಪಾಸನ ನಿತ್ಯತ್ವದಿಂದ ಮೋಕ್ಷ ನಿತ್ಯ ಮಾಡಕ್ಕಾಗಲ್ಲ. ಮೋಕ್ಷ ವಿಚ್ಛೇದವಾಗ್ಬಿಡುತ್ತೆ. ತಸ್ಮಾತ್ ನನಗೆ
ಇದು ಉಪಸಂಹಾರ. ಇವರು ನಮಸ್ಕಾರ ಗುರುಗಳೇ.